ಹುಬ್ಬಳ್ಳಿ ಧಾರವಾಡ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಹೊಸ ಅಧ್ಯಕ್ಷರಾಗಿ ಶ್ರೀಮತಿ ಗೌರಮ್ಮ ಬಲೋಗಿ ಅವರು ಅಧಿಕೃತವಾಗಿ ಪದಗ್ರಹಣ ಮಾಡಿದರು. ಕಾರ್ಯಕ್ರಮವು ನಗರದಲ್ಲಿ ಭವ್ಯವಾಗಿ ನೆರವೇರಿದ್ದು ವಿವಿಧ ಮಹಿಳಾ ನಾಯಕಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಸಮುದಾಯದ ವಿವಿಧ ಕ್ಷೇತ್ರದ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ನೂತನ ಜಿಲ್ಲಾಧ್ಯಕ್ಷೆಯನ್ನ ಅಭಿನಂದಿಸಿ ಮಹಿಳಾ ಸದೃಢೀಕರಣ ಹಾಗೂ ಸಂಘಟನೆಯ ಬಲವರ್ಧನೆಗಾಗಿ ಕೆಲಸ ಮಾಡುವಂತೆ ಕರೆ ನೀಡಿದರು. ನಿಜವಾಗ್ಲೂ ಮಹಿಳೆಯರು ಎಷ್ಟು ಜನ ಇವತ್ತು ಸೇರಿದ್ದೀರಿ ಅಂದರೆ ಅವರು ಇಬ್ಬರು ಮತ್ತು ಎಲ್ಲ ನಮ್ಮ ಹಿರಿಯರಿಗೆ ನಾನು ಧನ್ಯವಾದ ಹೇಳಬೇಕು. ಅದೇ ರೀತಿ ಅನೇಕ ಜನ ನಮ್ಮ ಹಿರಿಯರು ಎಲ್ಲರೂ ಇವತ್ತು ಬಂದಿದ್ದಾರೆ. ನಮ್ಮ ಸಹೋದರರಾದಂಥ ನಮ್ಮ ರಜತ್ ಅವರು ಮತ್ತು ಸ್ವಾತಿಯವರು ಮತ್ತು ನಮ್ಮ ತಾರಾದೇವಿ ಅಕ್ಕ ಅವರು, ರಜಿಯಾ ಅಕ್ಕ ಅವರು, ಲೀಲಾವತಿ ಅಕ್ಕ ಅವರು, ನಮ್ಮ ಸಹೋದರಿ ಅಂತ ನಮ್ಮ ದೇವತಿ ಅವರು ಸಹ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನಮ್ಮ ಗೌರಮ್ಮ ಅವರಿಗೆ ನಾನು ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಶುಭಾಶಯಗಳು ಮತ್ತು ಅಭಿನಂದನೆ ಹೇಳಬೇಕು ಅಂತ ನಾನು ಬಯಸ್ತೀನಿ. ಇವತ್ತಿನ ಕಾರ್ಯಕ್ರಮ ಜಸ್ಟು ಗೌರವನ ಪದಗ್ರಹಣ ಕಾರ್ಯಕ್ರಮ ಅಲ್ಲ, ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕಾರ್ಯಕ್ರಮ, ಪ್ರತಿಯೊಬ್ಬ ಮಹಿಳೆಯರ ಪದಗ್ರಹಣ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಈಗ ತಾನೇ ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ವಿಶೇಷವಾಗಿ ನಮಗೆ ಈಗ 2.25 ವರ್ಷ ಹಿಂದೆ ನಮಗೆ 136 ಪ್ಲಸ್ ಆಮೇಲೆ ಬೈ ಎಲೆಕ್ಷನಲ್ಲಿ 140 ಶಾಸಕರು ಬಂದಿದ್ದಾರೆ. ಅಂದರೆ ನಮ್ಮ ಕಾರ್ಯಕರ್ತರ, ನಮ್ಮ ಮಹಿಳೆಯರ, ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರ ಸೇವೆ ಬಹಳ ಇದೆ ಅಂತ ನಾನು ಹೇಳಿಕೆ ನಾನು ಬಯಸ್ತೀನಿ. ಶ್ರೀಮತಿ ಗೌರಮ್ಮ ಬಲೋಗಿ ಅವರ ತಮ್ಮ ಭಾಷಣದಲ್ಲಿ ಪಕ್ಷದ ವಿಶ್ವಾಸಕ್ಕೆ ಧನ್ಯವಾದ ಸೂಚಿಸಿ ಮಹಿಳೆಯರ ಹಕ್ಕುಗಳಿಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಬದ್ಧತೆಯಿಂದ ಕೆಲಸ ಮಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ಕ್ರಾಂತಿ ಸಮಾಚಾರ, ಧಾರವಾಡ.